ಭಾರತ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ. ಈಗಾಗಲೇ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ಬೇಟೆಯಲ್ಲಿ ನಿರತವಾಗಿವೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಉತ್ತರ ಕನ್ನಡದ ಕಾರವಾರದಲ್ಲಿ ನಡೆದ ವಿಶಿಷ್ಟ ವಿನೂತನ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯುವುದರಲ್ಲಿ ಯಶಸ್ವಿಯಾಗಿದೆ. ಅದ್ಯಾವುದೆಂದ್ರೆ ಅಯೋಧ್ಯ ಶ್ರೀರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಮಾಡಿದ ಕರುನಾಡಿನ ಹೆಮ್ಮೆ ಅರುಣ್ ಯೋಗಿರಾಜ್ ಅವರಿಗೆ ಅಭಿನವ ಅಮರಶಿಲ್ಪಿ ಬಿರುದು ಪ್ರದಾನ ಸಮಾರಂಭ ಮತ್ತು ಉತ್ತರ ಕನ್ನಡ ಜಿಲ್ಲೆಯ 200ಕ್ಕೂ ಅಧಿಕ ಧಾರ್ಮಿಕ ಕೇಂದ್ರಗಳ ಮುಖ್ಯಸ್ಥರಿಗೆ ಸನ್ಮಾನ ಸಮಾರಂಭವನ್ನ ಸಮಾಜ ಸೇವಕರು, ಯುವ ನಾಯಕರು ಮತ್ತು ವೈದ್ಯರೂ ಆದ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರ ಸಾರಥ್ಯದ ಡಾಕ್ಟರ್ ಹಿರೇಮಠ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಮತ್ತು ಡಾಕ್ಟರ್ ಹಿರೇಮಠ್ ಫೌಂಡೇಶನ್ ಸದ್ಯಕ್ಕೆ ಉತ್ತರ ಕನ್ನಡದೆಲ್ಲೆಡೆ ಸದ್ದು ಮಾಡುತ್ತಿರುವ ಹೆಸರು. ಜನರು ಇವರನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ನೋಡುತ್ತಿರುವುದು ಸುಳ್ಳಲ್ಲ. ಸದಾ ಮಾತಿನಿಂದಲೇ ತುಂಬಿರುವ ರಾಜಕಾರಣಿಗಳ ಮಧ್ಯೆ ಜನರ ಮಧ್ಯೆ ಇದ್ದು ಜನರೊಂದಿಗೆ ಬೆರೆತು ಧರ್ಮದ ಸೇವೆಯನ್ನ ಶಿರಸಾವಹಿಸಿ ಮಾಡುವ ಒಬ್ಬ ನಿಷ್ಠಾವಂತ ಮತ್ತು ವಿದ್ಯಾವಂತ ಯುವ ನಾಯಕನಿಗೆ ಕ್ಷೇತ್ರದ ಜವಾಬ್ದಾರಿ ಹೊರೆಸುವುದು ಸೂಕ್ತ ಎನ್ನುವುದು ಜನರೆಲ್ಲರ ಅಭಿಪ್ರಾಯ. ಸರ್ ಅವರು ಮಾಡಿರುವಂಥ ಫಂಕ್ಷನ್ಗಳಲ್ಲಿ ಬಹಳ ಖುಷಿಯಿದ್ದೇವೆ. ಇಂಥ ಫಂಕ್ಷನ್ ಮಾಡ್ತೀವಿ ನಾವು ನಂಬೇ ಇಲ್ಲ ಈ ಥರದ ನಮ್ಮಂಥವರಿಗೆ. ಹಾಗಾದ್ರೆ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರು ಯಾರು? ಅವರ ಹಿನ್ನೆಲೆ ಏನು? ವೃತ್ತಿ ಯಾವುದು? ಮತ್ತು ಸಮಾಜ ಸೇವೆಯೇ ಯಾಕೆ ಎಂದು ಪ್ರಶ್ನಿಸಿದ ನಮ್ಮ ತಂಡಕ್ಕೆ ಸಿಕ್ಕಿದ ಉತ್ತರ ಹೀಗಿದೆ. ದಾಂಡೇಲಿಯಲ್ಲಿ 45 ವರ್ಷಗಳ ಕಾಲ ನಿಸ್ವಾರ್ಥವಾಗಿ ಪ್ರತಿ ಗ್ರಾಮಗಳಿಗೆ ಸೈಕಲ್ ಮೂಲಕ ತೆರಳಿ ಜನರ ಆರೋಗ್ಯ ಸೇವೆ ಮಾಡಿದ ದಿವಂಗತ ಡಾಕ್ಟರ್ ಶಿವಲಿಂಗಯ್ಯ ಹಿರೇಮಠ್ ಮತ್ತು ಡಾಕ್ಟರ್ ಸುನಂದಾ ಹಿರೇಮಠ್ ಅವರ 8 ಜನ ಮಕ್ಕಳಲ್ಲಿ 4ನೆಯವರಾಗಿ ಜನಿಸಿದವರೇ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್. ಬಾಲ್ಯದಿಂದಲೂ ಜನಸೇವೆಯ ಬಗ್ಗೆ ಆಸಕ್ತಿ ಹೊಂದಿದ್ದ ಇವರು ಸದಾ ಜನರ ಮಧ್ಯೆಯೇ ಬೆರೆತು ಅವರ ಕಷ್ಟಗಳನ್ನು ಅರಿತು ಪ್ರೌಢಾವಸ್ಥೆಗೆ ತಲುಪಿ ತಮ್ಮದೇ ಆದ ಆಸ್ಪತ್ರೆ ಮತ್ತು ಫೌಂಡೇಶನ್ ಮೂಲಕ ಜನರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಜನರಿಗೆ ಸಹಾಯ, ಲೆಕ್ಕವಿಲ್ಲದಷ್ಟು ಉಚಿತ ಆರೋಗ್ಯ ಶಿಬಿರಗಳು, ಸಾಮಾಜಿಕ ಚಟುವಟಿಕೆಗಳ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಮನದಲ್ಲಿ ನೆಲೆಸಿರುತ್ತಾರೆ. ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರ ಡಾಕ್ಟರ್ ಹಿರೇಮಠ್ ಫೌಂಡೇಶನ್ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮ ಇವರು ಜನರ ಬಗ್ಗೆ ಇಟ್ಟಿರುವ ಪ್ರೀತಿ ಮತ್ತು ಧರ್ಮದ ಬಗೆಗಿನ ಗೌರವವನ್ನ ಎತ್ತಿ ತೋರಿಸುತ್ತದೆ. ಸದಾ ಭ್ರಷ್ಟ ರಾಜಕಾರಣ, ಜಾತಿ ರಾಜಕಾರಣ ಮತ್ತು ಸ್ವಾರ್ಥ ರಾಜಕಾರಣವೇ ತುಂಬಿರುವ ಕೆಸರಿನ ಕೆರೆಯಲ್ಲಿ ಚಂದವಾಗಿ ಅರಳಿದ ಕಮಲದ ಹೂವಿನಂತೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರು ಕಾಣಸಿಗುತ್ತಾರೆ. ಯಾವುದೇ ಆಡಂಬರವಿಲ್ಲದೆ, ದೊಡ್ಡದಾಗಿ ಮರಳು ಮಾಡುವ ಮಾತಿಲ್ಲದೆ ಸದಾ ತಮ್ಮ ಕೆಲಸದಿಂದಲೇ ಗುರುತಿಸಿಕೊಳ್ಳುವ ವ್ಯಕ್ತಿ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರು. ಕ್ಷೇತ್ರದಲ್ಲಿ ಲಿಂಗಾಯತರ ಜನಸಂಖ್ಯೆ ಹೆಚ್ಚಿದ್ದರೂ ಸಹ ಪ್ರಸ್ತುತ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಂಡಿರುವ ಎಲ್ಲಾ ಅಭ್ಯರ್ಥಿಗಳು ಲಿಂಗಾಯತರೇತರರೇ. ಆದ್ದರಿಂದ ಜಾತಿ ಸಮೀಕರಣದಲ್ಲಿ ಹೇಳುವುದಾದರೆ ಲಿಂಗಾಯತರು ಹೆಚ್ಚಿರುವ ಈ ಉತ್ತರ ಕನ್ನಡದಲ್ಲಿ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣಾ ಟಿಕೆಟ್ ನೀಡಬೇಕು ಎಂದು ಜನ ಅಭಿಪ್ರಾಯಪಟ್ಟಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಪ್ರಸ್ತುತ ಅಭಿವೃದ್ಧಿ ಕುಂಠಿತವಾಗಿದೆ. ಸಂಸದರು ಕಾಣೆಯಾಗಿದ್ದು ಇತ್ತೀಚೆಗೆ ಅಲ್ಲಲ್ಲಿ ಕಾಣಸಿಗುತ್ತಿದ್ದಾರೆ. ಇವರ ಬದಲು ಈ ಬಾರಿ ಉತ್ತರ ಕನ್ನಡದಲ್ಲಿ ಒಬ್ಬ ವಿದ್ಯಾವಂತ ಮತ್ತು ಯುವ ನಾಯಕನಾಗಿರುವ ಹೊಸಬರಿಗೆ ಅವಕಾಶ ಕೊಡಬೇಕು. ಸದಾ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡು ಜನಸೇವೆಯೇ ಜನಾರ್ದನ ಸೇವೆ ಎಂದು ಕೆಲಸ ಮಾಡುವ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರಿಗೆ ಈ ಬಾರಿಯ ಲೋಕಸಭಾ ಟಿಕೆಟ್ ನೀಡಬೇಕೆಂದು ಜನರ ಒಕ್ಕೊರಲ ಕೋರಿಕೆಯಾಗಿದೆ. ಅನೇಕ ಜನರು, ನಾಯಕರು, ಮುಖಂಡರು ಇವರು ಮಾಡುವ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಪ್ರಮೋದ್ ಮುತಾಲಿಕ್ ಜಿ ಅವರು ಸಹ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಇದೇ ರೀತಿಯ ವೈವಿಧ್ಯಮಯ ಸುದ್ದಿಗೆ ಕರ್ನಾಟಕ ಇನ್ಸೈಡರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.